13 ವರ್ಷ ಆಕೆ ತನ್ನನ್ನ ತಾನು ಇಡೀ ರಾಜ್ಯದ ಜನಕ್ಕೆ ಯಾವ ಮಟ್ಟದಲ್ಲಿ ಆವರಿಸ್ಕೊಳ್ತಾ ಇರೋದು, ಯಾವ ಮಟ್ಟದಲ್ಲಿ ಆಕೆ ಪರಿಚಯ ಮಾಡ್ಕೊಳ್ತಾ ಗೊತ್ತಿಲ್ಲದವರಿಗೂ ಗೊತ್ತು ಮಾಡಿಸ್ತಾ ಇರೋದು. ಎಷ್ಟೋ ಜನರಿಗೆ ಇಡೀ ರಾಜ್ಯದ ಜನತೆ ಈ ಸೌಜನ್ಯ ಅನ್ನುವಂತ ಹೆಸರನ್ನ ಕೇಳೇ ಇಲ್ಲ ಅಂತ ನೆನ್ಕೊಂಡ್ಬಿಡು. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಈ ಹೆಸರು ಗೊತ್ತಿದೆ. ಈಗ 13 ವರ್ಷ. ಆಮೇಲೆ ಒಂದಷ್ಟು ಜನ ಸುಮ್ಮನೆ ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ಕಟ್ ಪೀಸ್ಗಳನ್ನ ನೋಡೋದಲ್ಲ. ಸೌಜನ್ಯ ಪ್ರಕರಣ ಏನು ನಿಮಗೆಲ್ಲ ಸಿಗುತ್ತೆ ಗೂಗಲ್ ಅಲ್ಲಿ ನೋಡಿ. ಅದು ಎಷ್ಟು ಪುಟಗಳ ಚಾರ್ಜ್ ಶೀಟ್ ಆಗಿತ್ತು, ಅದರ ಜಡ್ಜ್ಮೆಂಟ್ ಕಾಪಿ ಎಷ್ಟು, ಜಡ್ಜ್ಮೆಂಟ್ ಕೊನೆಗೆ ಏನ್ ಬಂದಿದೆ, ಯಾವ ಇಸವಿಯಲ್ಲಿ. ಎಷ್ಟೋ ಜನರಿಗೆ ಈ ಸೌಜನ್ಯ ಪ್ರಕರಣ ಗೊತ್ತಿಲ್ಲ. ಬಾಯ್ ಬಿಟ್ರೆ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡ್ರಿ. ಈ ಸೌಜನ್ಯ ಪ್ರಕರಣ ಎಷ್ಟೋ ಜನರಿಗೆ ಸೌಜನ್ಯ ಪ್ರಕರಣ ಯಾವಾಗ ಆಗಿದೆ ಅಂತಾನೆ ಗೊತ್ತಿಲ್ಲ. ಕೇಳಿದ್ರೆ 2023 ಅಂತಾರೆ. ಯಾಕೆ ಹೇಳಿ? 2023 ಆದೇಶ ಬಂದಿದ್ದಲ್ವಾ, ಹಂಗಾಗಿ 2023 ಅಂತಾರೆ. ಅದನ್ನ ಹೇಳೋದು ದರ್ಶನ್ ಫ್ಯಾನ್ಸ್ ಬಿಡಿ, ಅದು ನಮ್ಗೆ ಗೊತ್ತು. ಅವರು ಸ್ಟಡಿ ಮಾಡಲ್ಲ, ಏನಿಲ್ಲ, ಸುಮ್ನೆ ಮಾಡಿ ಏನು ಗೊತ್ತಿರಕ್ಕಿಲ್ಲ ಅವಕ್ಕೆ, ಸುಮ್ನೆ ಒಂದು ಹೇಳ್ಬಿಡೋದು. 2023 ಸೌಜನ್ಯ ಕೇಸ್ ನಡೆದಿದ್ದಲ್ಲ, 2012 ಜಡ್ಜ್ಮೆಂಟ್ ರಿಲೀಸ್ ಆಯ್ತು. ಸಂತೋಷ್ ರಾವ್ ನಿರಪರಾಧಿ ಅಂತ ಬಂದಿದ್ದು 2023 ಆಯ್ತಾ. ಸಮೀರ್ ವಿಡಿಯೋ ಮಾಡೋ ಮುನ್ನ ಎಲ್ರಿಗೂ ಗೊತ್ತಿರಲಿಲ್ಲ. ಸಮೀರ್ ವಿಡಿಯೋದಿಂದ ಇದೊಂದೇ ಉಪಕಾರಿ ಆಗಿರೋದು. ಸೌಜನ್ಯ ಪ್ರಕರಣ ಯಾವಾಗ ನಡೆದಿದ್ದು ಅಂತೇಳಿ ಗೊತ್ತಾಗಿದ್ದಷ್ಟೇ. ಅದು ಬಿಟ್ರೆ ಆತ ಬಿಟ್ಟಿದ್ದೆಲ್ಲ ಹೋಳು. ಡಿಸ್ಕ್ಲೈಮರ್ ಹಾಕ್ಬಿಟ್ಟವನಾತ. ನೀವ್ ಯಾರು ಡಿಸ್ಕ್ಲೈಮರೇ ನೋಡಿಲ್ಲ, ಡಿಸ್ಕ್ಲೈಮರ್ ಕಾಲ್ಪನಿಕ ಅಂತ ಹೇಳ್ಬಿಡ್ತಾರೆ. ಆದ್ರೆ ಸೌಜನ್ಯ ವಿಚಾರವಾಗಿ ಮಾತ್ರ ನಾನು ಏನು ಹೇಳಕ್ ಹೋಗಲ್ಲ. ಸೌಜನ್ಯ ವಿಚಾರವಾಗಿ ಆಕೆಗೆ ಅನ್ಯಾಯ ಆಗಿರೋದಂತೂ ಸತ್ಯ. ಆದ್ರೆ ಯಾರಿಂದ ಅನ್ಯಾಯ ಆಗಿದೆ, ಆ ಅನ್ಯಾಯಕ್ಕೆ ಕಾರಣನಾದವನು ಯಾವನೋ, ಇದು ಪ್ರಶ್ನೆ. ಆದ್ರೆ ಆಕೆ ಒಂದು ಸಲ ಜನರ ಮುಂದೆ ಬಂದ್ರೆ 100 ಡೇಸ್ ಹಿಟ್. ಈ ಸಲ 100 ಡೇಸ್ ಅಲ್ಲ, ಈ ಸಲ ವಾರ್ಷಿಕವಾಗಿ ಹಿಟ್ ಆಗ್ತಾ ಇದೆ. ವಾರ್ಷಿಕವಾಗಿ ವರ್ಷ ಪೂರ್ತಿ ಓಡ್ತಾ ಇದೆ. ಸೌಜನ್ಯ ಅಂದ್ರೆ ವರ್ಷ ಪೂರ್ತಿ ರನ್ನಿಂಗ್ ಸಕ್ಸಸ್ಫುಲ್ಲಿ. ಅದೇ ರೀತಿಯಾಗಿ ಜಸ್ಟಿಸ್ ಸಕ್ಸಸ್ಫುಲ್ಲಿ ಆಗ್ಬಿಟ್ರೆ ಎಲ್ರಿಗೂ ಸಮಾಧಾನ. ಅಲ್ಲಿವರೆಗೂ ನಾವು ಕೂಡ ಬಿಡಲ್ಲ. ಆಮೇಲೆ ಹೌದಾ, ಅಕ್ವಿಟಲ್ ಕಮಿಟಿ ಬಗ್ಗೆ ಒಂದು ಬ್ರೇಕಿಂಗ್ ಇದೆ, ನೋಡ್ಬಿಡೋಣ. ಅಕ್ವಿಟಲ್ ಕಮಿಟಿ ಬಗ್ಗೆ ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿ. ಅಕ್ವಿಟಲ್ ಕಮಿಟಿ ಮಾಡೋದು ನಾನು ಹೇಳಿದ್ದೀನಲ್ಲ, ಏನಕ್ಕೆ ಅಂತ ನಾನು ಮೊನ್ನೆಲ್ಲ ಹೇಳಿದ್ದೀನಿ. ಅಕ್ವಿಟಲ್ ಕಮಿಟಿ ಬಗ್ಗೆ ನಿಮ್ಗೆ ಭಾಳ ಡೀಪ್ ಅಂಡ್ ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಹೋಗ್ಬಿಟ್ಟು ಲೈವ್ನ ಚೆಕ್ ಮಾಡ್ಬೋದು. ಈಗಲೂ ಹೇಳ್ಬೇಕಾ? ಅಕ್ವಿಟಲ್ ಕಮಿಟಿ ಅಂದ್ರೆ ಸುಪ್ರೀಂ ಕೋರ್ಟ್ 2014 ಅದನ್ನ ಜಾರಿಗೆ ತರುತ್ತೆ. ಯಾತಕ್ಕಾಗಿ? ಸಾಕ್ಷ್ಯಾಧಾರಗಳ ನಾಶ ಆದಾಗ, ಅಥವಾ ನಿಜವಾದ ಅಪರಾಧಿ ನಿರಪರಾಧಿ ಆದಾಗ, ಅಥವಾ ನಿರಪರಾಧಿ ಅಪರಾಧಿ ಆದಾಗ, ಯಾರೋ ಒಬ್ರು ಮಾಡಿದವರು ತಪ್ಪಿಸ್ಕೊಂಡಾಗ, ಅಧಿಕಾರಿಗಳೆಲ್ಲ ತನಿಖೆಯಲ್ಲಿ ಲೂಪೋಲ್ಸ್ಗಳಾದಾಗ, ನಿರ್ಲಕ್ಷ್ಯತನ ಕಂಡಾಗ, ಉದಾಹರಣೆಗೆ ನೀವು ಡಾಕ್ಟರ್, ನಿಮಗೆ ಕೆಲಸನೇ ಬರೋಲ್ಲ, ನೀವು ಡಾಕ್ಟರ್ ಆಗಿರ್ತೀರಿ, ನಿಮಗೆ ಒಂದು ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು, ನಿಮಗೆ ಮಾಡಕ್ ಬರಲ್ಲ, ತಪ್ಪು ಮಾಡಿರ್ತೀರಿ. ಅಥವಾ ನೀವು ಪರಿಣಿತರಾಗಿದ್ದು ಚೆನ್ನಾಗೇ ಕಲೆಕ್ಟ್ ಮಾಡಿರ್ತೀರ, ಅಥವಾ ಯಾರದೋ ಪ್ರಭಾವಕ್ಕೊಳಗಾಗಿ ನೀವು ಬದಲಾಗ್ಬಿಟ್ಟಿರ್ತೀರ, ತಪ್ಪು ವರದಿ ಕೊಟ್ಟಿರ್ತೀರ. ಇಂಥವುಗಳನ್ನ ಕಂಡುಹಿಡಿಯೋದಕ್ಕೆ ಒಂದು ಕಮಿಟಿ, ಏನು ಎಲ್ಲಿ ಲೋಪದೋಷ ಉಂಟಾಯಿತು ಅಂತ ಹೇಳಿ. ಆಗ ಈಗ ನೋಡಿ, ಉದಾಹರಣೆಗೆ ಸಂತೋಷ್ ರಾವ್ ನಿರಪರಾಧಿ ಅಲ್ವಾ, ನಿಜವಾಗ್ಲೂ ಸೌಜನ್ಯಳನ್ನ ಅತ್ಯಾಚಾರ ಮಾಡಿದ ಯಾರು ಸಿಗ್ಲಿಲ್ಲ ಅಲ್ವಾ, ಆಗ ಅವರಿಂದ ಬೀಳಲ್ಲ ಈ ಕಮಿಟಿ. ಅವರು ಸಿಗದೇ ಇರೋದಕ್ಕೆ ಕಾರಣ ಯಾರು, ಅವರಿಂದೇ ಬೀಳುತ್ತೆ. ಅವರೇ ನಿಜವಾದ ಅಪರಾಧಿಗಳು ಅಂತ ಕನ್ಸಿಡರ್ ಮಾಡ್ಬಿಡ್ತಾರೆ. ಸೌಜನ್ಯ ಅತ್ಯಾಚಾರ ಮಾಡಿದವ್ರಿಗಿಂತ ಮಹಾಪಾಪ ಅದನ್ನ ಮುಚ್ಚಾಕ್ತವ್ರದು. ಅಂದ್ರೆ ಅತ್ಯಾಚಾರಕ್ಕಿಂತ ಮಹಾಪಾಪ, ಅವರೇ ಅತ್ಯಾಚಾರಿಗಳು ನನ್ನ ಪ್ರಕಾರ. ಅಂತದನ್ನ ಕಂಡುಹಿಡಿಯೋದಕ್ಕೆ ಅಂತ. ಎಸ್, ಅದ್ರದ್ದು ಏನಾಗಿದೆ ನೋಡೋಣ, ಬ್ರೇಕಿಂಗ್ ನೋಡೋಣ. ಸೌಜನ್ಯ ಕೇಸ್ನಲ್ಲಿ ಅಕ್ವಿಟಲ್ ಕಮಿಟಿ ರಚನೆಗೆ ಆಗ್ರಹವನ್ನ ನೀಡಲಾಗಿದೆ. ಸರ್ಕಾರದ ಮೇಲೆ ಸೌಜನ್ಯ ತಾಯಿ ಕುಸುಮಾವತಿ ಒತ್ತಡವನ್ನ ಹೇರ್ತಾ ಇದ್ದಾರೆ. ಸೌಜನ್ಯ ಕೇಸ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಸದ್ದುಗದ್ದಲ ಜಾಸ್ತಿ ಆಗ್ತಿದೆ. ಸೌಜನ್ಯ ಪ್ರಕರಣಕ್ಕೂ ಸಿಗುತ್ತಾ ತಾರ್ಕಿಕ ಅಂತ್ಯ? ಸೌಜನ್ಯ ಪ್ರಕರಣಕ್ಕೆ ಸಿಗುತ್ತಾ ಮರುಜೀವ? ತನಿಖೆಯ ಲೋಪವೋ ನಿರ್ಲಕ್ಷ್ಯವೋ? ಇದು ಬಹಳ ಮುಖ್ಯವಾಗಿ ಗೊತ್ತಾಗಬೇಕಾಗಿರುವಂತದ್ದು. ಓಕೆ, ಮೇನ್ ಆಗಿ ಗೊತ್ತಾಗಬೇಕಾಗಿರೋದು ಅದೇನೆ. ಏನಿದು ಆಕ್ಚುಲಿ ಪ್ರಕರಣ? ಯಾಕೆ ಜಡ್ಜ್ಮೆಂಟ್ ಕಾಪಿಯಲ್ಲಿ ನಾನು ಪದೇ ಹೇಳ್ತಾ ಇದ್ದೀನಿ, ಪ್ರತಿದಿನವೂ ಕೂಡ ಹೇಳ್ತಾ ಇದ್ದೀನಿ, ಅಕ್ವಿಟಲ್ ಕಮಿಟಿ ರಚಿಸಿ ಅಂತೇಳಿ CBI ಕೋರ್ಟ್ ಆದೇಶ ಹೊರಡಿಸಿದ್ರು ಕೂಡ
ಅಕ್ವಿಟಲ್ ಕಮಿಟಿ ರಚನೆ ಆಗುತ್ತೆ. ಪಿ ಹರಿಶೇಖರನ್ ಅವರ ನೇತೃತ್ವದಲ್ಲಿ 2023ರಲ್ಲಿ ರಚನೆ ಆಗುತ್ತೆ. ರಚನೆ ಆಗಿದ್ದು ಯಾತಕ್ಕೆ ರಚನೆ ಆಯಿತು, ಎಲ್ಲಿದೆ, ಅವ್ರು ಕುತ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನಮಗೆ, ಏನ್ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ರಚನೆಯಾದ ಅಕ್ವಿಟಲ್ ಕಮಿಟಿ ಕೆಲಸ ಮಾಡ್ತಾ ಅದರ ವರದಿಯನ್ನ ಸಿಬಿಐ ಕೊಡ್ತಾ ಇಲ್ಲ. ಸೌಜನ್ಯ ಕೇಸ್ನಲ್ಲಿ ಸಿಬಿಐ ಎಂಟ್ರಿ ಆದಾಗ ಸಂತೋಷ್ ರಾವೇ ಅಪರಾಧಿ ಅಂತ ಹೇಳಿ ಅವರು ವರದಿಯನ್ನ ಕೊಡ್ತಾರೆ. ಆದ್ರೆ ಅದಕ್ಕೆಲ್ಲೂ ಕೂಡ ಅವರೇನೇ ವರದಿ ಕೊಟ್ಟರು ಕೂಡ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಅಂತಂದ್ಮೇಲೆ ಅದೇ ಸಿಬಿಐ ಕೋರ್ಟ್ ಆದೇಶ ಹೊರಡಿಸುತ್ತೆ, ಅಕ್ವಿಟಲ್ ಕಮಿಟಿ ರಚನೆ ಮಾಡಿ, ಸಂತೋಷ್ ರಾವ್ ದೋಷಿ ಅಲ್ಲ ನಿರ್ದೋಷಿ. ಸೊ ಹಂಗಾಗಿ ನೀವೇನ್ ಮಾಡಿ, ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿಕೊಂಡು ಸಾಕ್ಷ್ಯಾಧಾರಗಳ ಕೊರತೆ ಎಲ್ಲಾಯ್ತು, ಹೇಗಾಯ್ತು, ಒಂದು ವೇಳೆ ಅವ್ರು ಮಾಡ್ತಿರುವ ಆರೋಪದ ಪ್ರಕಾರ ಅವ್ರು ತಪ್ಪಿದ್ಯಾ ಅಥವಾ ಸಂತೋಷ್ ರಾವ್ದೇ ತಪ್ಪಿದ್ಯಾ, ಅದನ್ನ ಮುಚ್ಚಾಕುವ ಕೆಲಸ ಆಗಿದೆಯಾ? ನಾನು ಮುಂಚೆನೆ ಹೇಳಿದ್ದೀನಿ, ಸಂತೋಷ್ ರಾವ್ ಎಲ್ಲವನ್ನು ಮುಚ್ಚಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಬಡಪಾಯಿ ಅದು. ಸಂತೋಷ್ ರಾವ್ ಬಲಾಢ್ಯ ವ್ಯಕ್ತಿಯೇ, ಎಲ್ಲವನ್ನು ಮುಚ್ಚು ಹಾಕುವಷ್ಟು ದೊಡ್ಡವನೇ, ನೋ ನೆವರ್. ಸೊ ಹಾಗಾಗಿ ನೋಡೋಣ, ಒಂದಷ್ಟು ಗ್ರಾಫಿಕ್ ಪಾಯಿಂಟ್ಸ್ ಇದೆ ನೋಡೋಣ. ಎಸ್, ಏನಿದು, ಹೇಗೆ ಅಕ್ವಿಟಲ್ ಕಮಿಟಿ ಯಾಕೆ ಬೇಕು? 50% ಕೇಸ್ಗಳಲ್ಲಿ ನಿರ್ದೋಷಿ ಎಂಬ ತೀರ್ಪುಗಳು ಬರ್ತವೆ. ಕ್ರಿಮಿನಲ್ ಕೇಸ್ಗಳಲ್ಲಿ ಏಕಪಕ್ಷೀಯ ತನಿಖೆ ಆರೋಪಗಳು ಕೇಳಿ ಬರ್ತವೆ. ಈ ಕ್ರಿಮಿನಲ್ ಕೇಸ್ಗಳಲ್ಲಿ ಒನ್ ಸೈಡೆಡ್ ಇನ್ವೆಸ್ಟಿಗೇಷನ್ ಆಗುತ್ತೆ. ಈ ರೀತಿ ಆರೋಪಗಳು ಕೇಳಿ ಬಂದಾಗ ಭ್ರಷ್ಟಾಚಾರದ ನೆರಳೇನಾದ್ರೂ ಇದ್ರೆ, ಒಂದು ವೇಳೆ ಈಗ ಫಂಡಿಂಗ್ ಅನ್ನೋದು ಆಗ್ತಾ ಇದೆಯಲ್ಲ, ಈ ಥರದೆಲ್ಲ ಆಗಿದ್ರೆ ಈ ಹಿಂದೆ, ಇದರಿಂದ ಕೇಸ್ ಮುಚ್ಚೋಗಿದ್ರೆ ಆರೋಪಿಯ ಖುಲಾಸೆಯಾಗಲು ಕಾರಣಗಳ ಪರಿಶೀಲನೆ, ಅಂದರೆ ಎಲ್ಲ ಮುಚ್ಚಾಕ್ಬಿಟ್ಟು ಅವನಿಗೆ ಕ್ಲೀನ್ ಚಿಟ್ ಸಿಗುತ್ತಲ್ಲ, ಅದು ಯಾಕೆ ಕ್ಲೀನ್ ಚಿಟ್ ಸಿಕ್ತು ಅಂತ ನೋಡೋಣ ಅಂತೇಳಿ ತನಿಖಾಧಿಕಾರಿಯಿಂದ ಮಾಹಿತಿ ಪಡೆದು ಪರಿಶೀಲನೆಯನ್ನು ಮಾಡಲಾಗುತ್ತೆ. ಇದು ಆಕ್ಚುಲಿ ಅಕ್ವಿಟಲ್ ಕಮಿಟಿಯ ಕೆಲಸ. ಲೋಪ ಕಂಡು ಬಂದರೆ ಇಲಾಖಾ ತನಿಖೆಗೆ ಆದೇಶವನ್ನು ಮಾಡಲಾಗುತ್ತೆ. ಇದೇ ರೀತಿಯ ಆದೇಶವನ್ನು ಮಾಡಿದ್ದು. ಓಕೆ, ಡಿ.ಕೆ. ಸುರೇಶ್ ಮಾತನಾಡಿದ್ದಾರೆ ಈ ಪ್ರಕರಣದ ಬಗ್ಗೆ. ಪರವಾಗಿಲ್ಲ, ಅಪರೂಪಕ್ಕೆ ಮಾತನಾಡಿದ್ದಾರೆ. ಅವ್ರು ಏನ್ ಮಾತಾಡಿದ್ದಾರೆ ನೋಡೋಣ, ಆಮೇಲೆ ಮುಂದಿನ ಚರ್ಚೆ ಮಾಡೋಣ. ಶ್ರೀ ಕ್ಷೇತ್ರ ರಾಜಕೀಯ ವಸ್ತು ಅಲ್ಲ. ಬಹುಶಃ ಯಾರು ಇವತ್ತು ಈ ಒಂದು ಶ್ರೀ ಕ್ಷೇತ್ರದ ಪ್ರದರ್ಶನದ ಹೆಸರಿನಲ್ಲಿ ರಾಜಕಾರಣವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ, ಬಹುಶಃ ಅವರೆಲ್ಲರಿಗೂ ಕೂಡ ನಾಚಿಕೆ ಆಗಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಇದು ಕಳೆದ 2 ವರ್ಷಗಳಿಂದ ನಡೀತಾ ಇರ್ತಕ್ಕಂಥ ಒಂದು ಪ್ರಕರಣ. 2-3 ವರ್ಷಗಳಿಂದನೂ ಕೂಡ, ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆಯಿಂದನೂ ಕೂಡ ಇದು ನಡೀತಾ ಇದ್ದಂತ ಒಂದು ಪ್ರಕರಣ. ಸೌಜನ್ಯ ಪ್ರಕರಣ ಇರ್ಬೋದು, ಬೇರೆ ಬೇರೆ ರೀತಿಯ ಆರೋಪಗಳೇನಿತ್ತು, ಆ ಎಲ್ಲ ಆರೋಪಗಳು ಕೂಡ ಹಿಂದೆಯಿಂದನೂ ಕಳೆದ ಒಂದು 5-6 ವರ್ಷಗಳಿಂದ ನಡ್ಕೊಂಡು ಬಂದಂತ ಒಂದು ಆರೋಪ. ಈ ಆರೋಪ ಬಂದಂತ ಸಂದರ್ಭದಲ್ಲಿ ಧರ್ಮಸ್ಥಳವನ್ನ ಬೆಂಬಲಿಸಿ ಯಾವುದೇ ಭಾರತೀಯ ಜನತಾ ಪಕ್ಷದ ಅಥವಾ ಜನತಾದಳದ ನಾಯಕರು ಹೇಳಿಕೆಗಳನ್ನ ಯಾವುದೇ ಸಂದರ್ಭದಲ್ಲೂ ಕೊಟ್ಟಿಲ್ಲ. ಉದಾಹರಣೆಗಳು ನಿಮ್ಮ ಮಾಧ್ಯಮಗಳಲ್ಲೂ ಕೂಡ ಇಲ್ಲ. ಇವತ್ತು ಏಕಾಏಕಿ ಇವತ್ತು ಏನು ನಿಷ್ಪಕ್ಷಪಾತವಾದಂತ SIT ತನಿಖೆ ಆದ ನಂತರ, ತನಿಖೆಗೂ ಮುಂಚಿತವಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಬಗ್ಗೆ ರಾಜಕೀಯ ಮಾಡುವಂತ ನಮ್ಮ ಅವಶ್ಯಕತೆ ಇಲ್ಲ. ಶ್ರೀ ಕ್ಷೇತ್ರ ಮಂಜುನಾಥನ ಏನು ಸಾನ್ನಿಧ್ಯ ಇದೆ, ಇದರ ಪರವಾಗಿ ನಾವಿದ್ದೇವೆ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ನಿಮಗೆ ನೆನಪು ಮಾಡಲಿಕ್ಕೆ ಬಯಸ್ತೇನೆ. ಇದೆಲ್ಲ ಆದ ಮೇಲೆ ಈಗ ಕೆಲವು ರಾಜಕೀಯ ಪಕ್ಷದವರು ಏನ್ ತರಾತುರಿನಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆ ಹೊರಟಿದ್ದಾರೆ. ಯಾಕೆ ಕೊಯ್ತಾ ಇದ್ದೀರಿ? ಏನಾಗಿದೆ ಅಂತ ಹೋಗ್ತಾ ಇದ್ದೀರಿ? ಯಾರಿಗೆ ಸಾಂತ್ವನ ಹೇಳಲಿಕ್ಕೆ ಹೋಗ್ತಾ ಇದ್ದೀರಿ? ನಿಮ್ಮ ರಾಜಕೀಯ ಬೇಳೆ ಬೈಯುವಂತ ಕಾಲ ಮುಕ್ತಾಯ ಆಗಿದೆ. ದಕ್ಷಿಣದ ಕನ್ನಡ ಜಿಲ್ಲೆ ಕರಾವಳಿಯ ಜನ ಎಚ್ಚೆತ್ತಿದ್ದಾರೆ. ಮುಂದಕ್ಕೆ ನಿಮ್ಮ ನಾಟಕಗಳು ನಡೆಯೋದಿಲ್ಲ. ನಿಮ್ಮ ಒಳ ರಾಜಕೀಯ ಒಪ್ಪಂದಗಳೇನಿದೆ, ಆ ಒಳ ಒಪ್ಪಂದಗಳಿಂದ ಇವತ್ತು ಧರ್ಮಸ್ಥಳಕ್ಕೆ ಒಳ ರಾಜಕೀಯದಿಂದ ನಿಮ್ಮ ಧರ್ಮಸ್ಥಳಕ್ಕೆ ಕೆಟ್ಟೆಸುವಂತ ಪ್ರಯತ್ನಗಳೇನು ನಡೀತದೆ, ಅದು ಇವತ್ತು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಅದನ್ನ ವಿಫಲ ಮಾಡಿದೆ. ಅದನ್ನ ರಾಜ್ಯದ ಜನರಿಗೆ ತೋರಿಸಿದೆ. ಸೊ ಹಾಗಾಗಿ ನೀವು ಮಾಡಿರ್ತಕ್ಕಂಥ ಎಲ್ಲ ಈ ನಾಟಕೀಯ ಬೆಳವಣಿಗೆಗಳು
ಒಂದ್ ಕಡೆ ನೀವು ಸೌಜನ್ಯರವರ ಕುಟುಂಬಕ್ಕೆ ತೋರಿಸ್ತಕ್ಕಂತ ಸಾಂತ್ವನ ಇರ್ಬೋದು, ಇವತ್ತೇ ಅಲ್ಲ ಅವತ್ತು ಕೂಡ ಹೋಗಿ ಸೌಜನ್ಯರ ಮನೆಗೆ ಹೋಗಿ ನೀವು ಯಾವ ರೀತಿ ನಾಟಕ ಆಡ್ ಬಂದಿದ್ದೀರಿ, ನಿಮ್ಮ ನಾಯಕರುಗಳು ಯಾವ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ದಾಖಲೆಗಳಿದೆ. ಇವತ್ತು ಕೂಡ ಅದೇ ತರದ ಒಂದು ವ್ಯವಸ್ಥೆಯನ್ನ ಇವತ್ತು ನೀವು ರೂಪಿಸಿ ಜನರಿಗೆ ಮರಳು ಮಾಡ್ತಕ್ಕಂತ ಒಂದು ಪ್ರಯತ್ನವನ್ನ ನಿಮ್ಮ ಆರೋಪದಿಂದ ನೀವು ಮಾಡಿರ್ತಕ್ಕಂತ ಕೊಳಕು ರಾಜಕಾರಣದಿಂದ ಆಚೆ ಬರಲಿಕ್ಕೆ ಇವತ್ತು ನೀವು ಧರ್ಮಸ್ಥಳದ ಯಾತ್ರೆಯನ್ನ ಮಾಡ್ತಾ ಇದ್ದೀರಿ. ಇವತ್ತು ಧರ್ಮಸ್ಥಳದ ಮಂಜುನಾಥನ ಮೇಲೆ ಪ್ರೀತಿ ಆಗ್ಲಿ, ಶ್ರೀ ಕ್ಷೇತ್ರದ ಬಗ್ಗೆ ಇರತಕ್ಕಂತ ಗೌರವ ಆಗ್ಲಿ, ಅದರ ಮೇಲೆ ಮಾಡಿರ್ತಕ್ಕಂಥದ್ದಲ್ಲ, ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳ ಮೇಲಿಂದ ಅಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಅಲ್ಲಿ RSS ನ 2 ತಂಡಗಳ ನಡುವೆ ನಡೀತಾ ಇದೆ ಅಂತ ಹೇಳಿ ಅದು ಬಹುಶಃ ಎಲ್ರಿಗೂ ಕೂಡ ಗೊತ್ತಿದೆ. ಯಾರಿಗೇನು ಮಂಗಳೂರಿನಲ್ಲಿ ನೀವು ಯಾರೇ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಯ್ತು ಅಂತ ಅಂದ್ರೆ ಅದು ಯಾತಕ್ಕೋಸ್ಕರ ಇದು ಉಲ್ಬಣ ಆಗಿದೆ, ಯಾವ ರೀತಿ ಇದ್ರ ಇನ್ನೆಲ್ಲ ಯಾರ್ಯಾರಿದ್ದಾರೆ ಅಂತ ಹೇಳ್ಬಿಟ್ಟು 2 ಬಣಗಳ RSS ಗುಂಪಿನ 2 ಬಣಗಳು, ಬಿಜೆಪಿಯ 2 ಬಣಗಳು, ಅಲ್ಲಿಯ ಜನಪ್ರತಿನಿಧಿಗಳು ಕೂಡ ಶ್ರೀ ಕ್ಷೇತ್ರವನ್ನ ಒಪ್ಪಿ ಮಾತಾಡಿಲ್ಲ. ಮಂಜುನಾಥನ ಬಗ್ಗೆ ಮಾತ್ರ ಮಾತನಾಡಿದ್ದಾರೆ. ಬಹಳ ಸೂಕ್ಷ್ಮವಾಗಿ ನೀವುಗಳು ಗಮನಿಸಬೇಕು. ಈ ರೀತಿಯ ಒಂದು ರಾಜಕೀಯ ದೊಂಬರಾಟಕ್ಕೋಸ್ಕರ ದೇವರನ್ನ, ಒಂದು ಕ್ಷೇತ್ರವನ್ನ ಬಳಸ್ಕೊಳ್ತಕ್ಕಂತ ಪ್ರವೃತ್ತಿ ಇಲ್ಲಿಗೆ ಮುಕ್ತಾಯ ಆಗ್ಬೇಕು.